ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ಇಡಿ ಮತ್ತೊಂದು ಶಾಕ್ ಕೊಟ್ಟಿದೆ. ಸತೀಶ್ ಸೈಲ್ಗೆ ಸೇರಿದಂತ 21 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರ ಆಸ್ತಿಗಳನ್ನು ಸೀಸ್ ಮಾಡಲಾಗಿದೆ. ಗೋವಾದಲ್ಲಿ ಸೈಲ್ಗೆ ಸೇರಿದಂತ ಹಲವು ಆಸ್ತಿಗಳನ್ನು ಸೀಸ್ ಮಾಡಿದೆ ಇಡಿ. ಬೇಲೆಕೇರಿ ಅದಿರು ನಾಪತ್ತೆ ಕೇಸ್ನಲ್ಲಿ ಶಿಕ್ಷೆಗೆ ಒಳಗಾಗಿದ್ರು ಸತೀಶ್ ಸೈಲ್. ಅಕ್ರಮ ಅದಿರು ಸಾಗಾಟದಿಂದ ಅಕ್ರಮ ಹಣ ಗಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಳಿಯನ್ನ ನಡೆಸಿ ಆಸ್ತಿ ಮತ್ತು ಚಿನ್ನವನ್ನ ಜೊತೆಗೆ ದಾಖಲೆಗಳನ್ನ ಇಡಿ ವಶಕ್ಕೆ ಪಡ್ಕೊಂಡಿದೆ. ದಾಳಿ ನಡೆಸಿದ ಬಳಿಕ ಸತೀಶ್ ಸೈಲ್ ಅವರನ್ನ ಇಡಿ ಬಂಧನ ಮಾಡಿತ್ತು. ಸದಾದ ನಂತರ ಜಾಮೀನನ್ನ ಪಡ್ಕೊಂಡಿದ್ರು. ಸೈಲ್ಗೆ ನೀಡಿದಂತಹ ಮಧ್ಯಂತರ ಜಾಮೀನನ್ನ ಕೋರ್ಟ್ ಈಗ ರದ್ದು ಮಾಡಿದೆ. ಈಗ ಮತ್ತೆ ಬಂಧನ ಭೀತಿಯಲ್ಲಿ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಇದ್ದಾರೆ. ಅನಾರೋಗ್ಯದ ಕಾರಣಕ್ಕಾಗಿ ಪಡ್ಕೊಂಡಿದ್ದಂತಹ ಜಾಮೀನು ಈಗ ರದ್ದಾಗಿದೆ. ಹೀಗಾಗಿ ಬಂಧನದ ಭೀತಿಯಲ್ಲಿದ್ದಾರೆ. ಮತ್ತೊಮ್ಮೆ ಬಂಧನದ ಭೀತಿಯಲ್ಲಿದ್ದಾರೆ. ಈ ಮಧ್ಯೆ ಈಗ ಸತೀಶ್ ಸೈಲ್ ಅವರಿಗೆ ಸೇರಿದಂತ 21 ಕೋಟಿ ಮೌಲ್ಯದ ಸ್ಥಿರಾಸ್ತಿಗಳನ್ನ ಇಡಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಒಂದು ಕಡೆ ಜಾಮೀನು ರದ್ದಾಗಿ ಮತ್ತೆ ಬಂಧನ ಭೀತಿಯಲ್ಲಿದ್ದಾರೆ ಸತೀಶ್ ಸೈಲ್. ಇದೀಗ ಅದರ ಮಧ್ಯೆ ಇಡಿ 21 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿರೋದು. ಸೊ ಈ ಕ್ರಮ ಯಾಕೆ? ಕಾರವಾರ ಶಾಸಕ ಸತೀಶ್ ಸೈಲ್ ವಿರುದ್ಧ ಒಂದಷ್ಟು ಅಕ್ರಮ ಆಸ್ತಿ ಗಳಿಕೆ ಮತ್ತೆ ಅದರ ಜೊತೆಗೆ ಈ ಒಂದು ಅಕ್ರಮವಾಗಿ ಸಾಗಾಟ ಮಾಡಿ ಅದರಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನ ಸಂಪಾದನೆ ಮಾಡಿದ್ದಾರೆ ಅನ್ನುವಂತ ಸಂಬಂಧಪಟ್ಟ ಆರೋಪಗಳಿರುವಂತಹದ್ದು. ಸೊ ಇತ್ತೀಚೆಗೆ ಜನಪತಿಗಳ ವಿಶೇಷ ನ್ಯಾಯಾಲಯ ಅವರಿಗೆ ಶಿಕ್ಷೆಯನ್ನ ನೀಡಿ ಅದರ ಜೊತೆಗೆ ಒಂದಷ್ಟು ದಂಡವನ್ನ ಕಟ್ಟಬೇಕು ಅನ್ನುವಂಥದ್ದನ್ನ ಆದೇಶವನ್ನ ಮಾಡಿತ್ತು. ಆ ಒಂದು ಗದಿರೋ ಅಕ್ರಮವಾಗಿ ಸಾಗಾಟವನ್ನ ಮಾಡೋದ್ರ ಮೂಲಕ ಹಣವನ್ನ ಸಂಪಾದನೆಯನ್ನು ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇಡಿ ಹಲವೆಡೆ ರೇಡ್ ಅನ್ನ ಮಾಡಿ ಅವ್ರನ್ನ ಮತ್ತೆ ಅರೆಸ್ಟ್ ಮಾಡುವಂತ ಕೆಲಸಗಳನ್ನ ಕೂಡ ಮಾಡಿತ್ತು. ಸೊ ಅರೆಸ್ಟ್ ಆದ ನಂತರ ಇಡಿ ಕಸ್ಟಡಿಯಲ್ಲಿ ತನಿಖೆಗೆ ಒಳಪಟ್ಟಂತ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಹದಗೆಟ್ಟಿದ್ರಿಂದ ಅವ್ರಿಗೆ ಒಂದು ಮೆಡಿಕಲ್ ಇಂಟ್ರಿಮ್ ಬೇಲ್ ಅನ್ನ ಕೋರ್ಟ್ ಕೊಟ್ಟಿತ್ತು. ಆದ್ರೆ ಇದೀಗ ಅವರ ಆರೋಗ್ಯ ಚೇತರಿಸಿಕೊಂಡಿದೆ. ಹಾಗಾಗಿ ಅವರ ಮೇನ್ ಬೇಲ್ ಪಿಟಿಷನ್ ಇತ್ತು. ಅದನ್ನ 7ನೇ ತಾರೀಕು ಜನಪತಿಗಳ ವಿಶೇಷ ನ್ಯಾಯಾಲಯ ರದ್ದು ಮಾಡಿರುವಂತದ್ದು. ಅದರ ಜೊತೆಗೆ ಮತ್ತೊಂದು ಇದೇ ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣದಲ್ಲಿ ಅವರು ಟ್ರಯಲ್ಗೆ ಹಾಜರಾಗಬೇಕಾಗಿರ್ತದೆ. ಅಂತ ಸಂದರ್ಭದಲ್ಲಿ ಕೂಡ ಅವರು ಗೈರಾಜರಾಗಿರ್ತಾರೆ. ಆ ಒಂದು ಕಾರಣಕ್ಕಾಗಿ ಒಂದ್ ಕಡೆ ಇಡಿ ಪ್ರಕರಣದಲ್ಲಿ ಒಂದು ಜಾಮೀನು ಅರ್ಜಿ ವಜಾ ಆಗಿರೋದ್ರಿಂದ ಅವರಿಗೆ ಬಂಧನ ಭೀತಿ ಇರುವಂತದ್ದು. ಮತ್ತೊಂದು ಸಿಬಿಐ ಪ್ರಕರಣದಲ್ಲಿಯೂ ಕೂಡ ಅವರಿಗೆ NBWA ಈಗಾಗಲೇ ಕೋರ್ಟ್ ಇಶ್ಯೂ ಮಾಡಿದೆ. ಈ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ರು. ತನಿಖೆ ಮಾಡುವಂತ ಸಂದರ್ಭದಲ್ಲಿ ಅವರು ಅಕ್ರಮ ಹಣದಿಂದ ಸಂಪಾದನೆ ಮಾಡಿರುವಂತಹ 21 ಕೋಟಿ ಮೌಲ್ಯದ ಸ್ಥಿರ ಆಸ್ತಿಗಳನ್ನ ವಶಪಡಿಸಿಕೊಂಡಿದೆ. ಜೊತೆಗೆ ಗೋವಾದಲ್ಲಿಯೂ ಕೂಡ ಹಲವು ಜಮೀನುಗಳು ಜಾಗಗಳಿದೆ, ಜೊತೆಗೆ ಬಿಲ್ಡಿಂಗ್ಗಳಿದೆ ಅನ್ನುವಂಥದ್ದು ಕೂಡ ಗುರುತಿರುವಂತದ್ದು. ಹಾಗಾಗಿ ಸತೀಶ್ ಸೈಲ್ ಈಗಾಗಲೇ ಒಂದು ಪ್ರಕರಣದಲ್ಲಿ ಶಿಕ್ಷೆಗೊಳಪಟ್ಟು ಅದನ್ನ ಹೈಕೋರ್ಟ್ಗೆ ಹೋಗಿ ಅದಕ್ಕೆ ಸ್ಟೇ ತಗೊಂಡಿರ್ಬೋದು. ಆದ್ರೆ ಇನ್ನೂ ದಾಖಲಾಗಿರುವಂತಹ ಪ್ರಕರಣಗಳು ಮತ್ತೆ ಇಡಿ ಮಾಡ್ತಾ ಇರುವಂತಹ ತನಿಖೆಯಲ್ಲಿ ಅವರು ಮತ್ತೆ ಈಗ ಇಡಿ ಅಥವಾ ಸಿಬಿಐ ಎರಡು ಸಂಸ್ಥೆಗಳು ಕೂಡ ಅವ್ರಿಗೆ ಎರಡು ಸಂಸ್ಥೆಗಳಿಗೆ ಅವ್ರು ಬೇಕಾಗಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಸತೀಶ್ ಸೈಲ್ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಮೇಲ್ನೋಟಿಗಿರುವಂತಹದ್ದು. ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.